ನೋಡಿ ಅಂತೂ ಇಂತೂ ಇನ್ನು ಮುಂದೆ ಟಿಪ್ ಬಂದಿದೆ. ಗ್ಲಾಸ್ ವೀಲ್ ನೋಡಿ ಈ ರೀತಿ ಒಳಗಡೆ ಈ ರೀತಿ ಇರುತ್ತೆ. ಫುಲ್ ಬರ್ನ್ ಆಗೋಯ್ತು ಗುರು, ಅಲ್ಲೇ ಕೈ ಕಡಿತೈತೆ ಗುರು, ಭಾಳ ಡೇಂಜರ್ ಇದು. ಸ್ಟಾರ್ಟ್ ಮಾಡಿ. ನೋಡ್ರಪ್ಪ, ನಮ್ಮ ಅಮಾವಾಸ್ಯೆ ನಿಂತ್ಕೊಂಡು ಟ್ರಿಪ್ಪಿಗೆ ಹೋಗಿ ಬಂದಮೇಲೆ ತೊಳಸೂ ಇಲ್ಲ ಏನಿಲ್ಲ, ಹಂಗೆ ನಿಲ್ಲಿಸಿದ್ದು. ಇನ್ನೂ ಹಂಗೇ ಇದೆ. ಇಂಜಿನಲ್ಲಿ ನೋಡಿ ಕಾರ್ಬನ್ನು, ಜೇಡರ ಬಲಿ ಎಲ್ಲ ಗೋಡ್ ಮಾಡ್ಕೊಬಿಟ್ಟಾವೆ. ಇವತ್ತು ಕ್ಲೀನಾಗಿ ತೊಳಸ್ಬಿಟ್ಟು, ಸೊ ಗ್ಲಾಸ್ ವೀಲ್ ಖಾಲಿಯಾಗಿದೆ ಚೇಂಬರಲ್ಲಿ, ಅದನ್ನು ಕೂಡ ಫಿಲಪ್ ಮಾಡಿಸ್ಬೇಕು. ತೊಳಿಲಿಕ್ಕೆ ತೆಗೆಸ್ತಾ ಇದ್ದೀನಿ. ಈ ಕಂಡೀಷನಲ್ಲಿ ಅವನೇ ನಮ್ಮ ಅಮಾವಾಸ್ಯೆ. ಫೈನಲಿ ತುಂಬ ದಿನಗಳ ನಂತರ ಆಚೆ ತೆಗೆದಿದ್ದೀನಿ. ಟ್ರಿಪ್ಪಿಂದ ಬಂದಿದ್ದು ನಿಲ್ಲಿಸಿದ್ದು, ಅಲ್ಲಿಂದ ಜಾಗದಿಂದ ತೆಗೆದೇ ಇಲ್ಲ. ಹೆಚ್ಚು ಕಮ್ಮಿ 1 ತಿಂಗಳಾಯ್ತಾ ಬಂತು ಗುರು. ಫುಲ್ಲು ವರ್ಸ್ಟ್ ಕಂಡೀಷನಲ್ಲಿದ್ದಾನೆ. ಮಣ್ಣು, ಲದಾಖ್ ಮಣ್ಣು ಇನ್ನೂ ಹಂಗೇ ಇದೆ ನೋಡಿ. ಫುಲ್ಲು ಜೇಡರ ಬಲೆ ಎಲ್ಲ ಕಟ್ಕೊಬಿಟ್ಟೈತೆ. ಎಂಜಿನ್ ಹತ್ರ ಅಂತೂ ಫುಲ್ಲು ಕಾರ್ಬನ್ನು, ಆಯಿಲು ನೋಡಿ. ಜೇಡರ ಬಲೆ ಗೂಡ್ ಮಾಡ್ಕೊಬಿಟ್ಟಿದ್ದಾವೆ. ಸೊ ನಮ್ಮ ಅಮಾವಾಸ್ಯೆ ಸ್ಪೈಡರ್ ಮ್ಯಾನ್ ಆಗ್ಬಿಟ್ಟಾನೆ. ಸ್ಪೈಡರ್ ಮ್ಯಾನ್. ಬನ್ನಿ, ನಮ್ಮ ಅಮಾವಾಸ್ಯನ ಇವತ್ತು ಆಚೆ ತೆಗಿಯೋ ಟೈಮ್ ಬಂತು. ಕಂಡೀಷನ್ ನೋಡಿ ಈ ರೀತಿ ಇದೆ. ಲೇ ಲಡಾಖ್ ಮಣ್ಣು, ಧೂಳು, ಹಾಗೆ ನಮ್ಮ ಕರ್ನಾಟಕದ ಜೇಡರ ಬಲೆ. ಅಣ್ಣ ಫಸ್ಟ್ ನಾನು ಕ್ಲೀನ್ ಮಾಡೋ, ತೊಳೆಯೋ ಅಂತ ಬೈತಾವ ನಮ್ಮ ಅಮಾವಾಸ್ಯೆ. ಇರಲಿ ನೋಡೋಣ. ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಂಗೆ ಗುರು. ಸ್ಟಾರ್ಟ್ ಮಾಡಿದ್ರೆ ಸಾಕು ತಮಟೆ ಬಡಿತಾನೆ ನಮ್ಮ ಅಮಾವಾಸ್ಯೆ. ಬನ್ನಿ ಆಚೆ ತೆಗೆದು ಸ್ವಲ್ಪ ತೊಳಸಿ ಗಿಳಿಸ್ಕೊಂಬರೋಣ. ಇದರಲ್ಲಿ ಅಂಥ ಫಾಲ್ಟ್ ಏನಿಲ್ಲ, ರೆಡಿ ಮಾಡಿಸೋವಂಥದ್ದು. ಮುಂದುಗಡೆ ನಂಬರ್ ಪ್ಲೇಟು ಆಗಲೇ ಒಂದು ಸತಿ ತೋರಿಸಿದ್ದೆ. ನಂಬರ್ ಪ್ಲೇಟು ಒಂದು ಸ್ಕ್ರೂ ಬರುತ್ತೆ, ನಂಬರ್ ಪ್ಲೇಟ್ ಹಾಕುವಂಥ ಸಣ್ಣದು 8 ನಂಬರ್ ಸ್ಕ್ರೂ, ಅದು ಬಂದ್ಬಿಟ್ಟು ಹಾಳಾಗೋಗಿದೆ. ಅದನ್ನು ಸಾಲ್ಡ್ರ್ ಮಾಡಿಸಿ ಕ್ಲೀನಾಗಿ ಮತ್ತು ನಂಬರ್ ಪ್ಲೇಟ್ ಹಾಕಬೇಕು. ಮುಂದುಗಡೆ ಫುಲ್ ಬೋಳ್ಬಳ ಕಾಣ್ತಾವೆ ನಮ್ಮ ಅಮಾವಾಸ್ಯೆ. ಬನ್ನಿ ನಮ್ಮ ಅಮಾವಾಸ್ಯೆನ ಆಚೆ ತೆಗೆದು ಕ್ಲೀನ್ ಮಾಡುವ ಇವತ್ತು. ಫುಲ್ ಕಾರ್ಬನ್ನು, ಎಲ್ಲಿ ನೋಡಿದ್ರು ಬ್ಲ್ಯಾಕಿ ಎಂಜಿನ್ ಹತ್ರ ಎಲ್ಲ ಯಾರು ಸುಟ್ಬಿಟ್ಟಾರೆ ಎಂಜಿನ್ ಅನ್ನೋ ಕಾಣಿಸ್ತೈತೆ ಗುರು. ಸಿಸಿ ಹೆಂಗೆ ಕಾಣ್ತಾವೆ ನೋಡಿ, ಗಲೀಜಾಗಿದ್ರು ಏನು ಲುಕ್ಕು ಅಮಾವಾಸ್ಯೆ ಗುರು, ಜಬರ್ದಸ್ತ್ ಅನ್ಕೊಬಿಡಿ. ನೋಡಿ ಮುಂದ್ಗಡೆ ನಂಬರ್ ಪ್ಲೇಟು ಇದೇ ಬಲ್ಟು ಕಿತ್ತೋಗಿರೋದು. ಅಂದರೆ ರೈಲಿಂದಲ್ಲಿ ಹಾಕ್ಬೇಕಾದ್ರೆ ಡ್ಯಾಮೇಜ್ ಆಗಿಬಿಟ್ಟು ಇದು ಉದುರೋಗ್ಬಿಟ್ಟೈತೆ ನೋಡಿ ಇಲ್ಲಿ. ಸೊ ಇದಕ್ಕೆ ನಟ್ಟು ಬೋಲ್ಟ್ ತಂದಿದ್ದೀನಿ, ನಂಬರ್ 8 ಸೈಜಿಂದು. ಅದನ್ನು ಹಾಕಿ ಸಾಲ್ಡ್ರ್ ಮಾಡಿಸ್ಬಿಟ್ಟು ಇದಕ್ಕೆ ಎರಡಕ್ಕೂ ನಂಬರ್ ಪ್ಲೇಟ್ ಹಾಕ್ಬಿಟ್ರೆ ಗಾಡಿ ಪರ್ಫೆಕ್ಟ್ ಕಂಡೀಷನು. ಇದು ಅಲ್ಲದಲ್ಲೇ ಏನೂ ತೊಂದರೆ ಇಲ್ಲ ಗಾಡೀಲಿ. ಸೀಟ್ ನೋಡಿ, ಈ ಕಡೆನೂ ಅರ್ಧ ಆಗಿದೆ, ಈ ಸೈಡು ಅರ್ಧ ಆಗಿದೆ ಗುರು. ಸೀಟು, ಮುಂದ್ಗಡೆ ನಂಬರ್ ಪ್ಲೇಟ್, ನಟ್ಟು. ಸೊ ಸದ್ಯಕ್ಕೆ ಇಷ್ಟು ಪ್ರಾಬ್ಲಮ್ ನನಗೆ ಕಾಣಿಸ್ತಾ ಇರೋದು. ಅದು ಬಿಟ್ಟರೆ ಗಾಡಿನ ಕ್ಲೀನಾಗಿ ತೊಳಸಿದ್ರೆ ಪರ್ಫೆಕ್ಟ್ ಅನ್ಕೋತೀನಿ. ನೋಡೋಣ, ತೊಳಸ್ತಾ ಏನಾದ್ರು ಪ್ರಾಬ್ಲಮ್ಸ್ ಕಂಡ್ರೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಹಿಂಗೆ 3 ಕಿಕ್ಕು ಗುರು. ಸೌಂಡ್ ನೋಡಿ, ತಮಟೆ ಯಪ್ಪ. ಫೈನಲ್ ಆಗಿ ನಮ್ಮ ಕುಮಾರಣ್ಣ ಶಾಪ್ ಹತ್ರ ತಂದು ನಿಲ್ಸ್ಕೊಂಡಿದ್ದೀನಿ. ರೀಸನ್ ಬಂದ್ಬಿಟ್ಟು ಒಂದು ಕೆಲಸ ಬಾಕಿ ಇದೆ ಗುರು. ಟ್ರಿಪ್ಪಲ್ಲಿ ಇದ್ದಾಗ ಗ್ಲಾಸ್ ವೂಲ್ ಖಾಲಿ ಆಗ್ಬಿಟ್ಟಿತ್ತು ಚೇಂಬರಲ್ಲಿ. ಸೊ ಚೇಂಬರ್ಗೆ ಗ್ಲಾಸ್ ವೂಲ್ ಹಾಕಿ ಮತ್ತೆ ಸೌಂಡ್ನ ಸ್ಮೂತ್ ಮಾಡಬೇಕು. ಅಂದರೆ ಗ್ಲಾಸ್ ವೂಲ್ ಇಲ್ಲ ಅಂದರೆ ಚೇಂಬರಲ್ಲಿ ಸೌಂಡು ಫುಲ್ಲು ರಾ ಬಂದ್ಬಿಡುತ್ತೆ, ಅಂದರೆ ಕೇಳೋಕ್ಕಾಗಲ್ಲ, ತಮಟೆ ಹೊಡೆದಂಗೆ ಸೌಂಡ್ ಬಂದ್ಬಿಡುತ್ತೆ. ಸೊ ಈಗ ಅದೇ ರೀತಿ ಬರ್ತಾ ಇರೋದು. ಬನ್ನಿ, ಗ್ಲಾಸ್ ವೂಲ್ ಇಲ್ಲ ಅಂದರೆ ಯಾವ ರೀತಿ ಚೇಂಬರಲ್ಲಿ ಸೌಂಡ್ ಬರುತ್ತೆ, ಗ್ಲಾಸ್ ವೂಲ್ ಹಾಕಿದ್ಮೇಲೆ ಯಾವ ರೀತಿ ಸೌಂಡ್ ಬರುತ್ತೆ, ಇದನ್ನೆಲ್ಲ ಹಾಕೋದ್ರಿಂದ ಮತ್ತೆ ಸೌಂಡು ಯಾವ ರೀತಿ ಬರುತ್ತೆ, ಏನೇನು ಕತೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಇವತ್ತು ನಮ್ಮ RX 100 ನಮ್ಮ ಅಮಾವಾಸ್ಯೆಗೆ ಗ್ಲಾಸ್ ವೂಲ್ನ ಫಿಲ್ ಮಾಡುವ.
ಈಗ ಗ್ಲಾಸ್ ಫುಲ್ ಹಾಕಬೇಕು ಅಂದರೆ ಅದು ಏನಿದೆ ಸ್ಪ್ರಿಂಗ್ 2 ಸ್ಪ್ರಿಂಗ್ ಇದೆಯಲ್ಲ, ಹಿಂದ್ಗಡೆ ಇದು ಟಿಪ್ಪು ಅಂದರೆ ಚೇಂಬರ್ ಟಿಪ್ಪು, ಅದರದ್ದು ಸ್ಪ್ರಿಂಗ್ನ ತೆಗೆದು ಮುಂದ್ಗಡೆ ಟಿಪ್ ತೆಗೆದ್ರೆ ನಮಗೆ ಜಾಗ ಸಿಗುತ್ತೆ ಗ್ಲಾಸ್ ಫುಲ್ ಹಾಕಲಿಕ್ಕೆ. ಗ್ಲಾಸ್ ಫುಲ್ ಈಗ ಕಂಪ್ಲೀಟಾಗಿ ನಿಲ್ಲಾಗೋಗಿದೆ. ಬನ್ನಿ ಆ ಟಿಪ್ನ ತೆಗೆದು ಗ್ಲಾಸ್ ಫುಲ್ ನಾನು ತುಂಬುವ. ಅದಕ್ಕಿಂತ ಮುಂಚೆ ಸೌಂಡ್ ಯಾವ ರೀತಿ ಇದೆ ಏನು ಕತೆ ಅಂತ ತೋರಿಸ್ತೀನಿ, ಇನ್ನು ನೋಡ್ಕೊಳ್ಳಿ. ರೈಟ್, ಇದು ವಿತೌಟ್ ಗ್ಲಾಸ್ ವೂಲ್ ಕಂಪ್ಲೀಟಾಗಿ ನಿಲ್ಲಾಗಿರೋದ್ರಿಂದ ಈ ರೀತಿ ಕರ್ಕಶವಾಗಿ ಸೌಂಡ್ ಬರ್ತಾ ಇದೆ. ಬನ್ನಿ, ಇದಕ್ಕೆ ಗ್ಲಾಸ್ ವೂಲ್ ತುಂಬಾನೇ ಒಸಿ ಟೈಟ್ ಇಲ್ಲ ಗುರು. ಆಚೆ ಆರೇ ಹೋಯ್ತು ಗುರು ಸ್ಪ್ರಿಂಗು. ಇಲ್ಲಿ ಬಂದು ಬಿದ್ದೈತೆ ನೋಡಿ, ಇಲ್ಲಿ ಈ ಸ್ಪ್ರಿಂಗ್ಗಳು 2 ಸ್ಪ್ರಿಂಗು ತೆಗ್ದಿದ್ದೀನಿ. ಈಗ ಟಿಪ್ಪು ಆಚೆ ಕಡೆ ಬರುತ್ತೆ. ಫುಲ್ ಟೈಟ್ ಐತೆ ಗುರು ಇದು. ಈ ಟಿಪ್ ಆಚೆ ಬರುತ್ತೆ, ಫುಲ್ ಟೈಟ್ ಐತೆ ಗುರು. ಇದನ್ನು ತೆಗೆದು ಆಮೇಲೆ ಗ್ಲಾಸ್ ವೂಲ್ ತುಂಬಬೇಕು ನೋಡಿ. ಅಂತೂ ಇಂತೂ ಇನ್ನು ಮುಂದೆ ಟಿಪ್ ಬಂದಿದೆ. ಗ್ಲಾಸ್ ವೂಲ್ ನೋಡಿ ಈ ರೀತಿ ಒಳಗಡೆ ಈ ರೀತಿ ಇರುತ್ತೆ. ಫುಲ್ ಬರ್ನ್ ಆಗೋಯ್ತು ಗುರು. ಅಲ್ಲೇ ಕೈ ಕಡಿತೈತೆ ಗುರು, ಭಾಳ ಡೇಂಜರ್ ಇದು. ಮೈಗೆ ಎತ್ಕೊಬಿಟ್ರೆ ಫುಲ್ ಕಡಿತ ಸ್ಟಾರ್ಟ್ ಆಗುತ್ತೆ. ಜೋಪಾನ ಹಾಕಬೇಕು. ತೆಗೆದು ಇಟ್ಟಿದ್ದೀನಿ ಇಲ್ಲಿ. ಇದಕ್ಕೆಲ್ಲ ಕ್ಲೀನಾಗಿ ಒಳಗಡೆ ಇಲ್ಲಿವರೆಗೂ ಬರಂಗೆ ತುಂಬಬೇಕು. ಬನ್ನಿ ಗ್ಲಾಸ್ ವೂಲ್ ತೊಗೊಬಂದು ತುಂಬೋಣ. ಫೈನಲ್ ಟಚ್ ಅಪ್. ಸ್ಪ್ರಿಂಗ್ ಆಗ್ತಾ ಅವ್ರೆ. ನೀವೇ ಹಾಕಿರೋರಲ್ಲ ಲಾಸ್ಟಿಗೆ. ಫೈನಲ್ ಟಚ್ ಅಪ್ ಬಂದು ನೀವು ಕೊಟ್ರೆ ಕೆಲಸಕ್ಕೆ ಅದೇನೋ ಅಂತಾರಲ್ಲ, ಹಂಗಾಯ್ತು ನಿಮ್ಮ ಕತೆ. ಬನ್ನಿ ಸೌಂಡ್ ಹೆಂಗೆ ಕೇಳಿಸುತ್ತೆ ಗ್ಲಾಸ್ ವೂಲ್ ಹಾಕಿದ್ಮೇಲೆ ನೋಡೋಣ. ಸ್ಟಾರ್ಟ್ ಮಾಡಿ. ಪರವಾಗಿಲ್ಲ. ನೋಡೋದ್ರ ಗುರು, ನಮ್ಮ RX-ನ ಸಂಪೂರ್ಣವಾಗಿ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ತುಂಬ ದಿನ ಆಗಿತ್ತು ಟ್ರಿಪ್ಪಿಂದ ಬಂದಮೇಲೆ ತೊಳಸಿರಲಿಲ್ಲ, ಹಾಗೆ ಸರ್ವಿಸ್ ಏನೂ ಮಾಡಿಸಿರಲಿಲ್ಲ. ಈಗಲೂ ಕೂಡ ಸರ್ವಿಸ್ ಮಾಡಿಸಿಲ್ಲ. ಬಟ್ ತೊಳಸಿ ನಿಲ್ಲಿಸಿರೋದಷ್ಟು ಬಿಟ್ರೆ, ಅದಾದಮೇಲೆ ಗ್ಲಾಸ್ ವೂಲ್ ಹಾಕಿದ್ದೀನಿ ಎಕ್ಸಾಸ್ಟಿಗೆ. ಅದು ಬಿಟ್ರೆ ಇನ್ನೇನು ಮಾಡಿಸಿಲ್ಲ ಗುರು. ಇನ್ನೊಂದು ಟ್ರಿಪ್ಪಿಗೆ ಹೊರಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ, ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ. ಅಂತೂ ಇಂತೂ ಮತ್ತೆ ಇನ್ನೊಂದು ಟ್ರಿಪ್ಪು. ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳ್ಕೊತೀರಾ, ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಅದನ್ನು ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ RX 100 ಏನಿತ್ತು ಅದನ್ನು ಸಂಪೂರ್ಣವಾಗಿ ತಕ್ಕ ಮಟ್ಟಿಗೆ ತೊಳಸಿ ಕ್ಲೀನಾಗಿ ನಿಲ್ಲಿಸಿದ್ದೀವಿ. ಟ್ರಿಪ್ಪಿಗೆ ಹೋಗಿ ಬರಲಿಕ್ಕೆ ಹತ್ತತ್ರ ಒಂದು 700 ಕಿಲೋಮೀಟ್ರ್ ರೈಡ್ ಆಗುತ್ತಿದ್ದು. ಬನ್ನಿ ಹಿಂಗಿರುತ್ತೆ ಏನು ಕತೆ ಅಂತ ನೋಡೋಣ.
ಮುಂದಿನ ವಿಡಿಯೋ ಮುಖಾಂತರ ನಿಮಗೆಲ್ಲ ಮತ್ತೆ ಭೇಟಿ ಆಗ್ತೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮುಂದೆ ತುಂಬ ಅಡ್ವೆಂಚರಸ್ ಇದೆ. ಬೈಕ್ಗಳೆಲ್ಲ ಕ್ಲೀನಾಗಿ ರೆಡಿ ಆಗ್ತಾ ಇದೆ. ರೆಡಿ ಆದಮೇಲೆ ಅಂತೂ ಹಬ್ಬ ನಮಗೆ ಮಾತ್ರ.